ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುವಂತ ಮಿಲ್ಲರ್ಸ್ ಗರ್ಲ್ ಎನ್ನುವ ಸಿನಿಮಾ. ಒಂದು ಸುಂದರವಾದ ಹುಡುಗಿ ತನ್ನ ಟೀಚರ್ ಜೊತೆ ರಿಲೇಶನ್ಶಿಪ್ ಅನ್ನೇ ಬೆಳೆಸ್ಕೊಳ್ತಾಳೆ. ಅದು ಎಲ್ಲಿಯವರೆಗೆ ಹೋಗುತ್ತೆ ಅಂದ್ರೆ ಟೀಚರ್ ಜೊತೆನೆ ಮಲಗೋದಕ್ಕೆ ರೆಡಿ ಆಗಿರ್ತಾಳೆ. ಇದನ್ನೇ ಅವಳು ಒಂದು ರಿಯಲ್ ಸ್ಟೋರಿ ಆಗಿ ಬರೆದು ಪಬ್ಲಿಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಅವನ ಹೆಂಡತಿ ಕೂಡ ನೋಡಕ್ಕೆ ಸಖತ್ತಾಗಿ ಇರ್ತಾಳೆ. ಅವಳಿಗೂ ಕೂಡ ಟೀಚರ್ ಸಖತ್ತಾಗಿ ಟಪ್ ಮಾಡ್ತಾ ಇರ್ತಾನೆ. ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಒಂದು ಲೈಕ್ ಕೂಡ ಕೊಟ್ಬಿಡಿ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಕೈರೋ ಎನ್ನ ಹುಡುಗಿಯನ್ನ ತೋರಿಸ್ತಾರೆ. ಇವಳ ಮನೆ ಒಂಟಿಯಾಗಿ ಕಾಡಿನ ಹತ್ರ ಇರುತ್ತೆ. ಇವಳ ಅಪ್ಪ ಅಮ್ಮ ತುಂಬಾ ಶ್ರೀಮಂತರಾಗಿರ್ತಾರೆ. ಯಾವಾಗಲೂ ಕೆಲಸ ಅಂತ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾರೆ. ಈಗಲೂ ಕೂಡ ಕೈರೋ ಅವಳನ್ನ ಒಂಟಿಯಾಗಿ ಬಿಟ್ಟು ಅವರ ಅಪ್ಪ ಅಮ್ಮ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಈಗ ಅವಳೊಬ್ಬಳೆ ಮನೆಯಿಂದ ಸ್ಕೂಲಿಗೆ, ಸ್ಕೂಲಿಂದ ಮನೆಗೆ ಹೋಗ್ತಾ ಇರ್ತಾಳೆ. ಕೈರಾಗೆ ಚೆನ್ನಾಗಿ ಓದ್ಬೇಕು, ಜೀವನದಲ್ಲಿ ಏನಾದ್ರೂ ಸಕ್ಸಸ್ ಮಾಡಬೇಕು ಅಂತ ಇರ್ತಾಳೆ. ಕೈರಾ ಒಂದು ಬುಕ್ ಅನ್ನ ಪೂರ್ತಿಯಾಗಿ ಓದ್ತಾಳೆ. ಇದನ್ನ ಮಿಲ್ಲರ್ ಎನ್ನುವ ಸ್ಕೂಲ್ ಟೀಚರ್ ಬರೆದಿರ್ತಾನೆ. ಇವಳಿಗೆ ಅವನು ಬರೆದಿರುವ ಸ್ಟೋರಿ ಇಷ್ಟ ಆಗುತ್ತೆ. ಅದಕ್ಕೆ ಅವಳು ಮಿಲ್ಲರ್ನ ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾಳೆ. ಈಗ ಮಿಲ್ಲರ್ ಬುಕ್ಸ್ ಗಳನ್ನ ಬರೆಯೋದನ್ನ ನಿಲ್ಲಿಸಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಇವನು ಬರೆದಿರುವಂತಹ ಬುಕ್ ಯಾವುದು ಪಬ್ಲಿಕ್ ಆಗಿರುವುದಿಲ್ಲ. ಆದ್ರೆ ಕೈರಾಗೆ ಇವನ ಬುಕ್ ಇಷ್ಟ ಆಗಿರುತ್ತೆ. ಈ ಕಡೆ ಮಿಲ್ಲರ್ನ ಹೆಂಡತಿ ಕೂಡ ಒಬ್ಬ ರೈಟರ್ ಆಗಿರ್ತಾಳೆ. ಮಿಲ್ಲರ್ ಕೂಡ ಅವಳಿಗೆ ಸಖತ್ತಾಗಿ ಟಪ್ ಮಾಡ್ತಾ ಇರ್ತಾನೆ. ಆದ್ರೆ ಬರ್ತಾ ಅವನ ಹೆಂಡತಿ ಇವನ ಜೊತೆ ಟಪ್ ಮಾಡಿಸ್ಕೊಳ್ಳೋದನ್ನ ಕಡಿಮೆ ಮಾಡ್ತಾಳೆ. ಯಾಕಂದ್ರೆ ಇವಳು ಬರೆದಿರುವಂತ ಬುಕ್ಗಳು ಪಬ್ಲಿಷ್ ಆಗ್ತಾ ಇರ್ತವೆ. ಇವಳಿಗೆ ಸಖತ್ತಾಗಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಲ್ಲರ್ ಹೆಸರಿಗೆ ಮಾತ್ರ ಗಂಡ ಆಗಿರ್ತಾನೆ. ಆದ್ರೆ ಇವಳು ಗಂಡ ಮಿಲ್ಲರ್ ಜೊತೆ ಯಾವಾಗಾದ್ರೂ ಮಾತ್ರ ಟಪ್ ಮಾಡಿಸ್ಕೊಂತ ಇರ್ತಾಳೆ. ಮಿಲ್ಲರ್ ಮೊದ್ಲೇ ರೊಮ್ಯಾಂಟಿಕ್ ಆಗಿರ್ತಾನೆ. ಮಿಲ್ಲರ್ನ ಹೆಂಡತಿ ದಿನಾಲು ಏನಾದ್ರೂ ರೀಸನ್ ಹೇಳ್ತಾ ಇರ್ತಾಳೆ. ಮಿಲ್ಲರ್ ಈಗ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಮಿಲ್ಲರ್ ಕ್ಲಾಸ್ಗೆ ಬಂದಿರೋ ಕೈರಾಳ ಕೈಯಲ್ಲಿರೋ ಅವನ ಬುಕ್ ಅನ್ನ ನೋಡಿ ಹ್ಯಾಪಿ ಆಗ್ತಾನೆ. ಯಾಕಂದ್ರೆ ನನ್ನ ಪುಸ್ತಕ ಓದೋರು ಕೂಡ ಇದ್ದಾರೆ ಅಂತ ಅಲ್ಲಿಂದ ಮಿಲ್ಲರ್ಗೆ ಕೈರಾ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಕ್ಲಾಸಲ್ಲಿ ಕೈರಾಳನ್ನ ನೋಡೋದೇ ಅವನ ಕೆಲಸ ಆಗಿರುತ್ತೆ. ಕೈರಾಳಿಗೂ ಕೂಡ ಮಿಲ್ಲರ್ನ ಮೇಲೆ ಕ್ರಶ್ ಆಗಿರುತ್ತೆ. ಇಬ್ರು ಪ್ರವೇಶಿಯಾಗಿ ಮಾತಾಡೋದು, ಮ್ಯೂಸಿಕ್, ಸ್ಟೋರಿ, ಪಾರ್ಟಿ ಅಂತ ಇಬ್ರು ಸುತ್ತಾಡ್ತಾ ಇರ್ತಾರೆ. ಕೈರಾ ಮಿಲ್ಲರ್ನ ಟೀಚರ್ ಆಗಿ ನೋಡದೆ ಒಬ್ಬ ಫ್ರೆಂಡ್ ತರ ನೋಡ್ತಾ ಇರ್ತಾಳೆ. ಇವರ ರಿಲೇಶನ್ಶಿಪ್ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಮಿಲ್ಲರ್ ಮತ್ತೆ ಕೈರಾ ಇಬ್ರು ಟಪ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಇವರು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಒಂದು ದಿನ ಕೈರಾ ಹೈಯರ್ ಸ್ಟಡಿಗೆ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿರ್ತಾಳೆ. ಆದ್ರೆ ಅವರು ನೀನು ಒಂದು ಸ್ಟೋರಿನ ಬರ್ಕೊಂಡು ಬಂದ್ರೆ ಮಾತ್ರ ನಾವು ನಿನಗೆ ಸೀಟ್ ಕೊಡ್ತೀವಿ ಅಂತ ಮೆಸೇಜ್ ಕಳಿಸಿರ್ತಾರೆ. ಈ ಕಡೆ ಕೈರಾ ನನಗೆ ಯಾವ ಕಾನ್ಸೆಪ್ಟ್ ಗೊತ್ತಿಲ್ಲ, ನಾನು ಯಾವ ತರ ಸ್ಟೋರಿ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಕೈರಾಗೆ ಒಬ್ಳು ಬೆಸ್ಟ್ ಫ್ರೆಂಡ್ ಇರ್ತಾಳೆ. ಅವಳ ಹೆಸರು ವಿನು. ಅವಳಿಗೆ ಮಿಲ್ಲರ್ ಜೊತೆ ಇರೋ ಪಿಟಿ ಸರ್ ಮೇಲೆ ಆಸೆ ಇರುತ್ತೆ. ಒಂದು ದಿನ ರಾತ್ರಿ ವಿನು ಕೈರಾಗೆ ನಾನು ಪಿಟಿ ಸರ್ ಜೊತೆ ರಿಲೇಶನ್ಶಿಪ್ ಬೆಳೆಸ್ಕೊಂಡು ಅವನ ಜೊತೆ ಟಪ್ ಮಾಡಿಸ್ಕೋಬೇಕು ಅಂತ ಕೈರಾಗೆ ಹೇಳ್ತಾಳೆ. ಆಗ ಕೈರಾಗೆ ಒಂದು ಫ್ಲಾಶ್ ಆಗುತ್ತೆ. ಏನಂದ್ರೆ ಟೀಚರ್ ಮತ್ತೆ ಸ್ಟೂಡೆಂಟ್ ನಡುವೆ ಇರೋ ಅಫೇರ್ ಬಗ್ಗೆ ಒಂದು ಸ್ಟೋರಿನ ಬರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕೆ ಕೈರಾ ಮಿಲ್ಲರ್ ಜೊತೆನೆ ಅಫೇರ್ ಇಟ್ಕೊಂಡು ಅವನ ಜೊತೆ ಟಪ್ ಮಾಡಿಸ್ಕೊಂಡು ಒಂದು ಸ್ಟೋರಿ ಬರೆಯೋಣ ಅಂತ ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಇಂದ ಕ್ಲಾಸ್ ಅಲ್ಲಿ ಕೈರಾ ಮಿಲ್ಲರ್ಗೆ ಡೌಟ್ಸ್ ಕೇಳ್ತಾ ಮಿಲ್ಲರ್ನ ಕ್ಲೋಸ್ ಅಪ್ ಅಲ್ಲಿ ಹೋಗಿ ಟೆಂಪ್ಟ್ ಮಾಡ್ತಾ ಇರ್ತಾಳೆ. ಅದಲ್ಲದೆ ಒಂಟಿಯಾಗಿ ಇಬ್ರು ಇದ್ದಾಗ ಕೂಡ ಕೈರಾ ಟೀಚರ್ ಮೇಲೆ ಬಿದ್ದು ಟೆಂಪ್ಟ್ ಮಾಡಕ್ಕೆ ಹೋಗ್ತಾ ಇರ್ತಾಳೆ. ಮಿಲ್ಲರ್ಗೂ ಕೂಡ ಆಸೆ ಇರುತ್ತೆ. ಆದ್ರೂ ಕೂಡ ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಒಂದು ದಿನ ಕೈರಾ ಕ್ಲಾಸ್ ಅಲ್ಲಿ ಮಿಲ್ಲರ್ನ ಬ್ಯಾಗ್ ಅಲ್ಲಿ ಅವಳ ಫೋನ್ ಅನ್ನ ಹಾಕಿರ್ತಾಳೆ. ಮಿಲ್ಲರ್ಗೆ ಗೊತ್ತಿರೋದಿಲ್ಲ. ಮನೆಗೆ ಬರ್ತಾನೆ. ಆಗ ಕೈರಾ ಅವಳ ಲ್ಯಾಂಡ್ ಫೋನ್ ಇಂದ ಅವಳ ಫೋನ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಮಿಲ್ಲರ್ ಜೊತೆ ಫುಲ್ ಟೆಂಪ್ಟ್ ವಾಯ್ಸ್ ಇಂದ ಮಾತಾಡ್ತಾಳೆ. ಈ ಕಡೆ ಕೈರಾ ನನಗೆ ನನ್ನ ಫೋನ್ ಅರ್ಜೆಂಟ್ ಆಗಿ ಬೇಕು, ಮಳೆ ಬೇರೆ ಬರ್ತಿದೆ, ಮನೆಯಲ್ಲಿ ಬೇರೆ ಯಾರು ಇಲ್ಲ, ನನಗೆ ಬರೋಕೆ ಆಗೋದಿಲ್ಲ, ನೀನೇ ಫೋನ್ ತಗೊಂಡು ನನ್ನ ಮನೆಗೆ ಬಾ ಅಂತ ಮಿಲ್ಲರ್ಗೆ ಹೇಳ್ತಾಳೆ. ಇದನ್ನ ಕೇಳಿದ ಮಿಲ್ಲರ್ ಫುಲ್ ಟೆಂಪ್ಟ್ ಆಗ್ಬಿಡ್ತಾನೆ. ಈ ಕಡೆ ಮಿಲ್ಲರ್ ಅವನ ಹೆಂಡತಿನ ಮಾತಾಡ್ತಾನೆ. ಆದ್ರೆ ಅವಳು ಟಪ್ ಮೂಡಲ್ಲಿ ಇರೋದಿಲ್ಲ. ಮಿಲ್ಲರ್ ಕೈರಾಗೆ ಸರಿ ನಾನು ಬರ್ತೀನಿ ಅಂತ ಕಾರ್ ತಗೊಂಡು ಅವಳ ಮನೆಗೆ ಹೋಗ್ತಾನೆ. ಮಿಲ್ಲರ್ ಕೈರಾ ಮನೆಗೆ ಬರ್ತಾನೆ. ಕೈರಾ ಸೆಕ್ಸಿ ಆಗಿರೋ ಬಟ್ಟೆ ಹಾಕೊಂಡು ಫುಲ್ ಮೇಕಪ್ ಮಾಡ್ಕೊಂಡು ಹೊರಗೆ ಬರ್ತಾಳೆ. ಇವಳನ್ನ ನೋಡಿದ ಮಿಲ್ಲರ್ ಮತ್ತೆ ಟೆಂಪ್ಟ್ ಆಗ್ಬಿಡ್ತಾನೆ. ಇಬ್ರು ಅಲ್ಲೇ ಮಳೆಯಲ್ಲೇ ಕಿಸ್ ಮಾಡ್ಕೊಂತ ನಿಂತ್ಬಿಡ್ತಾರೆ. ನಂತರ ಒಳಗೆ ಬೆಡ್ರೂಮ್ಗೆ ಹೋಗಿ ಸಖತ್ ರೊಮ್ಯಾಂಟಿಕ್ ಆಗಿ ಇಬ್ರು ಟಪ್ ಮಾಡ್ತಾರೆ. ಅಂತೂ ಕೈರಾ ಮಿಲ್ಲರ್ ಜೊತೆ ಟಪ್ ಮಾಡಿಸ್ಕೊಂಡು ಅವಳು ಅನ್ಕೊಂಡಿರೋ ಟೀಚರ್ ಮತ್ತೆ ಸ್ಟೂಡೆಂಟ್ ನಡುವೆ ಇರೋ ಅಫೇರ್ ಸ್ಟೋರಿನ ಕಂಪ್ಲೀಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಮಿಲ್ಲರ್ ಎಲ್ಲರಿಗೂ ಒಂದು ಅಸೈನ್ಮೆಂಟ್ ಅನ್ನ ಬರ್ಕೊಂಡ್ ಬರೋಕೆ ಹೇಳ್ತಾನೆ. ಕೈರಾ ನನಗೆ ಇಷ್ಟ ಆಗೋ ಕಾನ್ಸೆಪ್ಟ್ ಮೇಲೆ ಅಸೈನ್ಮೆಂಟ್ ಬರ್ಕೊಂಡ್ ಬರ್ತೀನಿ ಅಂತಾಳೆ. ಮಿಲ್ಲರ್ ಸರಿ ಓಕೆ, ಆದ್ರೆ ನೀನು ಕ್ಲಾಸ್ ಅಲ್ಲಿ ನನಗೆ ಟೆಂಪ್ಟ್ ಆಗೋ ತರ ಮಾತ್ರ ಮಾಡ್ಬೇಡ ಅಂತಾನೆ. ನೆಕ್ಸ್ಟ್ ಡೇ ಮಿಲ್ಲರ್ ಹ್ಯಾಪಿ ಇಂದ ಅವನ ಹೆಂಡತಿ ಎದುರಿಗೆ ಏನೋ ನೆನ್ಸ್ಕೊಂಡು ಕೂತಿರ್ತಾನೆ. ಆದ್ರೆ ಮಿಲ್ಲರ್ನ ಹೆಂಡತಿ ಮಿಲ್ಲರ್ ನಾನು ಡಿಸ್ಟರ್ಬ್ ಆಗಿದ್ದೀನಿ, ಸ್ವಲ್ಪ ನೀನು ಹೊರಗಡೆ ಹೋಗು ಅಂತಾಳೆ. ಮಿಲ್ಲರ್ ಕೂಡ ಸರಿ ಅಂತ ಬೇರೆ ಕಣಿಗೆ ಹೋಗಿ ಅವನ ಸ್ಟೂಡೆಂಟ್ ಸಬ್ಮಿಟ್ ಮಾಡಿರೋ ಅಸೈನ್ಮೆಂಟ್ ಅನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊದಲು ಕೈರಾಳ ಅಸೈನ್ಮೆಂಟ್ ಅನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಕೋಪ ಬರುತ್ತೆ. ಯಾಕಂದ್ರೆ
ಕೈರಾ ತಮ್ಮ ಟಪ ಟಪ್ ಸ್ಟೋರಿಯನ್ನೇ ಬರೆದಿರ್ತಾಳೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೈರಾ ತನ್ನ ಓನ್ ವರ್ಡ್ಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಅವರ ಟಪ ಟಪ್ ಸ್ಟೋರಿಯನ್ನ ಬರೆದಿರ್ತಾಳೆ. ಮಿಲ್ಲರ್ಗೆ ಆ ಸ್ಟೋರಿಯನ್ನ ಓದ್ತಾ ಓದ್ತಾ ಟೆಂಪ್ಟ್ ಆಗಿ ಅಲ್ಲಿಯೇ ಕೈ ಕೆಲಸವನ್ನ ಕೂಡ ಮಾಡ್ಕೊಂತಾನೆ. ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಮಿಲ್ಲರ್ ಕೈರಾಗೆ ನೀನು ಏನ್ ಸ್ಟೋರಿ ಬರ್ತಿದ್ದೀಯ ಗೊತ್ತಾ, ಆ ಟಪ ಟಪ್ ಸ್ಟೋರಿಯಲ್ಲಿರೋ ಟೀಚರ್ ಸ್ಟೂಡೆಂಟ್ ನೇಮ್ ಮಾತ್ರ ಬೇರೆ ಬೇರೆ ಇರುತ್ತೆ, ಸ್ಟೋರಿ ಮಾತ್ರ ಇವ್ರದೇ ಇರುತ್ತೆ. ಈ ತರ ಬರ್ಕೊಂಡ್ ಬಂದ್ರೆ ನಾನು ನಿನಗೆ ಸಪೋರ್ಟ್ ಮಾಡೋದಿಲ್ಲ, ಬೇರೆ ಯಾವ್ದಾದ್ರು ಸ್ಟೋರಿನ ಬರ್ಕೊಂಡ್ ಬಾ ಅಂತಾನೆ. ಅದಕ್ಕೆ ಕೈರಾ ನಂಗೆ ಯಾವ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಬರ್ಕೊಂಡ್ ಬಾ ಅಂತ ನೀನೇ ಹೇಳಿದ್ದು ಅಂತಾಳೆ. ನಿಜವಾಗ್ಲೂ ನಿಂಗೆ ಇಷ್ಟ ಆಗಿಲ್ವಾ ಅಂತ ಕೇಳ್ತಾಳೆ. ಆದ್ರೆ ಮಿಲ್ಲರ್ಗೆ ಇದು ಇಷ್ಟ ಆಗಿರುತ್ತೆ. ಅದಕ್ಕೆ ರಾತ್ರಿ ಕೈ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ. ಆದ್ರೆ ಅದನ್ನ ಕೈರಾಗೆ ಹೇಳೋಕೆ ಆಗೋಲ್ಲ, ಅದು ಅವನ ಸ್ಟೋರಿ ಆಗಿರೋದ್ರಿಂದ ಅವಳು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಆಗೋಲ್ಲ. ಮಿಲ್ಲರ್ ಕೈರಾಗೆ ನೀನು ಬೇರೆ ಸ್ಟೋರಿನ ತಗೊಂಡು ಅಸೈನ್ಮೆಂಟ್ ಬರ್ಕೊಂಡ್ ಬಾ, ಇಲ್ಲಾಂದ್ರೆ ನಿನ್ನನ್ನ ನಾನು ಫೇಲ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಕೈರಾ ಕೋಪ ಮಾಡ್ಕೊಂಡು ಏನಂದೆ ನೀನು ನನ್ನನ್ನ ಫೇಲ್ ಮಾಡ್ತೀಯಾ, ಸರಿ ನೋಡು ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಮಿಲ್ಲರ್ ಕೂಡ ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಅವತ್ತು ರಾತ್ರಿ ಇದೇ ಟೆನ್ಷನ್ ಅಲ್ಲಿ ಮಿಲ್ಲರ್ ಸರಿಯಾಗಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಅವನ ಹೆಂಡತಿ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಮಿಲ್ಲರ್ ನನ್ನ ಸ್ಟೂಡೆಂಟ್ ಒಬ್ಳು ಅಸೈನ್ಮೆಂಟ್ ಬರ್ಕೊಂಡ್ ಬಾ ಅಂದ್ರೆ ಟೀಚರ್ ಮತ್ತೆ ಸ್ಟೂಡೆಂಟ್ ನಡುವೆ ಇರೋ ಸೆಕ್ಸ್ ಅಫೇರ್ ಬಗ್ಗೆ ಬರ್ಕೊಂಡ್ ಬಂದಿದ್ದಾಳೆ ಅಂತಾನೆ. ಇದನ್ನ ಕೇಳಿದ ಅವನ ಹೆಂಡತಿ ಕೂಡ ಟೆಂಪ್ಟ್ ಆಗ್ತಾಳೆ. ಮಿಲ್ಲರ್ನ ಹೆಂಡತಿ ಅದೇನು ಸ್ಟೋರಿ ಹೇಳು ಅಂತ ಮಿಲ್ಲರ್ನ ಹತ್ತಿರ ಬಂದು ಕೂತ್ಕೊಳ್ತಾಳೆ. ಮಿಲ್ಲರ್ ಹಾಗೆ ಸ್ಟೋರಿ ಹೇಳ್ತಾ ಇದ್ದಂತೆ ಇವಳು ಕೂಡ ಟೆಂಪ್ಟ್ ಆಗ್ಬಿಡ್ತಾಳೆ. ಮಿಲ್ಲರನ್ನ ಟಪ್ ಟಪ್ ಮಾಡ್ಕೆ ಕರೀತಾಳೆ. ಆದ್ರೆ ಮಿಲ್ಲರ್ಗೆ ಮೂಡಿರೋದಿಲ್ಲ. ಅಂತೂ ಕೊನೆಗೆ ಇಬ್ರು ಡೋರ್ ಲಾಕ್ ಮಾಡದೆ ಅಲ್ಲೇ ಸೋಫಾದ ಮೇಲೆ ಇಬ್ರು ಟಪ್ ಟಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಮಿಲ್ಲರ್ನ ಫ್ರೆಂಡ್ ಪಿಟಿ ಸರ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಕೈರಾ ಅವಳು ಬರೆದಿರುವ ಅವರ ಟಪ್ ಟಪ್ ಸ್ಟೋರಿಯಲ್ಲಿ ಮಿಲ್ಲರ್ ಮತ್ತೆ ಇವಳ ಹೆಸರನ್ನ ಹಾಕಿ ಪ್ರಿನ್ಸಿಪಲ್ ಬಾಕ್ಸ್ ಅಲ್ಲಿ ಹಾಕ್ಬಿಡ್ತಾಳೆ. ಅದಲ್ಲದೆ ಸ್ಕೂಲ್ ನ ಎಲ್ಲಾ ಗ್ರೂಪ್ ಗಳಿಗೂ ಶೇರ್ ಮಾಡ್ತಾಳೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ, ಪ್ರಿನ್ಸಿಪಲ್ಗೂ ಕೂಡ ಗೊತ್ತಾಗುತ್ತೆ. ಪ್ರಿನ್ಸಿಪಲ್ ಮಿಲ್ಲರ್ ನನ್ನ ಮತ್ತೆ ಕೈರಾಳನ್ನ ಕರೆಸ್ತಾರೆ. ಪ್ರಿನ್ಸಿಪಲ್ ಮಿಲ್ಲರ್ಗೆ ಯಾಕೆ ಈ ಹುಡುಗಿ ಈ ತರ ಬರ್ತಿದ್ದಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಕೈರಾ ಮ್ಯಾಮ್ ಇವರು ನನಗೆ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಟೆಂಪ್ಟ್ ಮಾಡ್ತಿದ್ರು, ನನಗೆ ಟಪ್ ಟಪ್ ಮಾಡ್ಬೇಕು ಅಂತ ಯಾವಾಗ್ಲೂ ಟ್ರೈ ಮಾಡ್ತಾ ಇದ್ರು, ಅದಕ್ಕೆ ನಾನು ಈ ರೀತಿ ಮಾಡ್ಬೇಕಾಯ್ತು ಅಂತ ಹೇಳ್ತಾಳೆ. ಎಲ್ಲ ತಪ್ಪನ್ನ ಮಿಲ್ಲರ್ನ ಮೇಲೆ ಹಾಕ್ಬಿಡ್ತಾಳೆ. ಆದ್ರೆ ಮಿಲ್ಲರ್ ಪ್ರಿನ್ಸಿಪಲ್ಗೆ ಇಲ್ಲ ಆ ತರ ಏನು ನಮ್ಮ ಮಧ್ಯೆ ನಡೆದಿಲ್ಲ ಅಂತಾನೆ. ಆದ್ರೆ ಮಿಲ್ಲರ್ನ ಸ್ಟೂಡೆಂಟ್ಸ್ ಇವರ ನಡುವಿನ ಅಫೇರ್ ಬಗ್ಗೆ ಪ್ರಿನ್ಸಿಪಲ್ಗೆ ಹೇಳ್ತಾರೆ. ಮಿಲ್ಲರ್ ಮತ್ತೆ ಕೈರಾ ನಡುವಿನ ಟಪ್ ಟಪ್ ಬಗ್ಗೆ ಯಾವುದೇ ಸಾಕ್ಷಿ ಇರೋದಿಲ್ಲ. ಅದಕ್ಕೆ ಪ್ರಿನ್ಸಿಪಲ್ ನೋಡಿ ಮಿಲ್ಲರ್ ಅವಳು ಬೇರೆಯವರ ಮೇಲೆ ಈ ತರ ಅಪವಾದ ಹೇಳ್ಬೋದಿತ್ತು, ನಿಮ್ ತರದವರು ನಮ್ಮ ಸ್ಕೂಲ್ಗೆ ಬೇಡ ಬೇಡ ಅಂತ ಮಿಲ್ಲರ್ನ ಸ್ಕೂಲಿಂದ ತೆಗೆದುಹಾಕ್ತಾಳೆ. ಕೊನೆಗೆ ಮಿಲ್ಲರ್ ಮತ್ತೆ ಕೈರಾಳ ಟಪ್ ಟಪ್ ವಿಷಯ ಮಿಲ್ಲರ್ ಹೆಂಡತಿಗೂ ಕೂಡ ಗೊತ್ತಾಗುತ್ತೆ. ಇಬ್ರು ಜಗಳ ಆಡಿ ಬೇರೆ ಬೇರೆ ಆಗ್ತಾರೆ. ಕೊನೆಗೆ ಮಿಲ್ಲರ್ ನಾನು ಈ ಸ್ಟೋರಿ ತರ ನೋಡಿದ್ರೆ ಚೆನ್ನಾಗಿರ್ತಿತ್ತು, ಈ ಕಡೆ ಟೀಚರ್ ಕೆಲಸನೂ ಹೋಯ್ತು, ನನ್ನ ಹೆಂಡತಿನೂ ಬಿಟ್ಟು ಹೋದ್ಲು, ಇದೆಲ್ಲ ಬೇಕಿತ್ತ ಅನ್ಕೊಳ್ತಾನೆ. ನಾನು ಇದೇ ಸ್ಟೋರಿಯನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೆದು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ.